ಲೋನ್ ಅಮೌಂಟ್ ಆದ್ರೆ ಇಂಟ್ರೆಸ್ಟ್ ಎಷ್ಟು ಬರ್ತದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಈಗ ಪ್ರಿನ್ಸಿಪಲ್ ಅಮೌಂಟು 11 ಲಕ್ಷ ವ್ಯಾಲ್ಯೂ ಗಾಡಿಗೆ ನಾವು 1 ಲಕ್ಷ ಡೌನ್ ಪೇಮೆಂಟ್ ಹಾಕಿರ್ತೀವಿ ಅನ್ಕೊಳ್ಳಿ. ನಾವು ಈಗ 10 ಲಕ್ಷ ನಾವು ಲೋನ್ ಬೇಕಾಗಿರುತ್ತೆ. 10 ಲಕ್ಷ ಲೋನ್ ಪ್ರಿನ್ಸಿಪಲ್ ಅಮೌಂಟ್ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಇಂಟ್ರೆಸ್ಟ್ ಬಂದು 8% ಅಂತ ಇಟ್ಕೊಳ್ಳೋಣ. ಲೋನ್ ಟೆನ್ಯೂರ್ ಅಂದ್ರೆ ವರ್ಷ ಬಂದು 4 ವರ್ಷ ಅಂತ ಇಟ್ಕೊಳ್ಳೋಣ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ ಗೆಳೆಯರೆ, ನಮಗೆ ಟೋಟಲ್ ಇಂಟ್ರೆಸ್ಟ್ ಬಂದು 1,71,820 ರೂಪಾಯಿ ಬೀಳುತ್ತೆ. ಹಾಗೆ ನೋಡಿ 11,71,820 ರೂಪಾಯಿ ಟೋಟಲ್ ಲೋನ್ ಅಮೌಂಟ್ ಆಗಿರುತ್ತೆ. ಸೊ ಮಂತ್ಲಿ EMI ಬಂದ್ಬಿಟ್ಟು ನಮಗೆ 24,412 ರುಪೀಸ್ ಬೀಳುತ್ತೆ. ಆದರೆ ಅದನ್ನೇ 4 ವರ್ಷ ಇರೋದನ್ನ 6 ವರ್ಷ ಮಾಡಿದ್ರೆ ನಮಗೆ ಎಷ್ಟಂದ್ರೆ EMI ಬಂದು 17,000 ರೂಪಾಯಿ ಬೀಳುತ್ತೆ. ನೀವು ಕೆಳಗಿಲ್ಲಿ ನೋಡ್ತಿರ್ಬೋದು 17,533 ರುಪೀಸ್. ಹಾಗೆ ಇಂಟ್ರೆಸ್ಟ್ ಮಾತ್ರ ಜಾಸ್ತಿ ಆಗುತ್ತೆ. ಇಂಟ್ರೆಸ್ಟ್ ಬಂದು 2,62,393 ರುಪೀಸ್ ಆಗಿರುತ್ತೆ. ಆಯ್ತು, ನಾವು ಅದಕ್ಕೆ ಏನ್ ಮಾಡೋಣ ಅಂದ್ರೆ ಜಾಸ್ತಿ ಡೌನ್ ಪೇಮೆಂಟ್ ಹಾಕೋಣ. ಈಗ ನಾವು ಒಂದು 5 ಲ್ಯಾಕ್ ರುಪೀಸ್ ಡೌನ್ ಪೇಮೆಂಟ್ ಹಾಕಿದ್ರೆ ನಮಗೆ 7 ಲ್ಯಾಕ್ ರುಪೀಸ್ ಲೋನ್ ಆಗುತ್ತೆ. ಲ್ಯಾಕ್ ಲೋನ್ ಆದ್ರೆ ನೋಡಿ ನಮಗೆ 4 ವರ್ಷಕ್ಕೆ ನಮಗೆ 1,20,000 ರೂಪಾಯಿ ನಮಗೆ ಈ ಇಂಟ್ರೆಸ್ಟ್ ಬರುತ್ತೆ. ಆದ್ರೆ EMI ಬಂದು ನೋಡಿ ಬರೀ 17,000 ರೂಪಾಯಿ ಆಗಿರುತ್ತೆ. ಟೋಟಲ್ ಅಮೌಂಟ್ ನಾವು ಪೇ ಎಷ್ಟು ಮಾಡ್ತೀವಿ ಅಂದ್ರೆ 8,20,274 ರೂಪಾಯಿ ನಾವು ಲೋನ್ ಪೇ ಮಾಡ್ತೀವಿ ಟೋಟಲ್ ಆಗಿ. ಸೊ ಅಷ್ಟೇ ಡೌನ್ ಪೇಮೆಂಟ್ ಹಾಕಿ